ಪ್ರಧಾನಿ ಮೋದಿ ನಾಳೆ ಉಡುಪಿಗೆ ಆಗಮಿಸುತ್ತಿದ್ದಾರೆ. ಮೋದಿ ಆಗಮನ ಹಿನ್ನೆಲೆ ಉಡುಪಿಯಲ್ಲಿ ಬಂದೋಬಸ್ತ್ ಮಾಡಲಾಗಿದೆ. ಕೃಷ್ಣಮಠ ಪರಿಸರ ಹಾಗೂ ಸಭೆ ನಡೆಯುವ ಸ್ಥಳಗಳನ್ನು ಎಸ್ಪಿಜಿ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದೆ. ನಾಳೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಪ್ರಧಾನಿ ಮೋದಿ ಭೇಟಿ. ನಮೋ ಆಗಮನದ ಹಿನ್ನೆಲೆ ಎಸ್ಪಿಜಿಯಿಂದ ಬಿಗಿ ಭದ್ರತೆ. ಉಡುಪಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದಲ್ಲಿ ಕೋಟಿ ಗೀತಾ ಲೇಖನ ಯಜ್ಞ ಮಹತ್ವದ ಘಟ್ಟ ತಲುಪಿದೆ. ಯಜ್ಞದ ಪ್ರಯುಕ್ತ ನಾಳೆ ಲಕ್ಷಕಂಠ ಗೀತಾ ಪಾರಾಯಣ ನಡೆಯಲಿದೆ. ನಾಳೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ನಂತರ ಸಾವಿರಾರು ಜನರ ಮುಂದೆ ಭಗವದ್ಗೀತೆಯ ಶ್ಲೋಕಗಳನ್ನು ಪಠಿಸಲಿದ್ದಾರೆ. ಪ್ರಧಾನಿ ಭೇಟಿ ಹಿನ್ನೆಲೆ ಮಠದಲ್ಲಿ ಬಿಗಿ ಭದ್ರತೆ ನಿಯೋಜಿಸಲಾಗಿದೆ. ಮಠದ ಆವರಣವನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿರೋ ವಿಶೇಷ ರಕ್ಷಣಾ ತಂಡ ಮೋದಿ ತೆರಳಲಿರುವಂತಹ ಪ್ರದೇಶದಲ್ಲಿ ಇಂಚಿಂಚನ್ನ ಪರಿಶೀಲಿಸಿದೆ. ಈಗಾಗಲೇ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿ ಮೂಲಕವೂ ಮೋದಿಯವರೇ ಅದನ್ನು ಸಮರ್ಪಣೆ ಮಾಡ್ತಾರೆ ಅಂತ ಘೋಷಣೆ ಮಾಡಿದ್ದಾರೆ. ಮತ್ತು ನವೆಂಬರ್ 8ರಂದು ನಡೆದಂಥ ಕನಕ ಜಯಂತಿ ರಾಜಾಂಗಣದಲ್ಲಿ ನಡೆದಾಗ ಕೂಡ ಆ ಕುರುಬ ಸಮಾಜ ಹಾಲುಮತ ಸಮಾಜದ ಬಂಧುಗಳ ಮುಂದೆ ಘೋಷಣೆ ಮಾಡಿದ್ದಾರೆ. ಮಧ್ವ ಸರೋವರ, ಗೀತಾ ಮಂದಿರ ಹಾಗೂ ರಥಬೀದಿಯ ಸುತ್ತಲೂ ಪರಿಶೀಲನೆ ನಡೆಸಲಾಗಿದೆ. ಮಠದ ಅಧಿಕಾರಿಗಳಿಂದ ಪ್ರಧಾನಿಗಳ ಕಾರ್ಯಕ್ರಮದ ವಿವರ ಪಡೆದು ಸಲಹೆ ಸೂಚನೆಗಳನ್ನು ನೀಡಿದೆ. ಲಕ್ಷಕಂಠ ಗೀತಾ ಪಠಣ ನಡೆಯಲಿರುವಂತಹ ಸಮಾವೇಶದ ಸ್ಥಳದಲ್ಲಿಯೂ ಎಸ್ಪಿಜಿ ತಂಡ ಬೀಡು ಬಿಟ್ಟಿದೆ. ಇತ್ತ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಡಾಗ್ ಸ್ಕ್ವಾಡ್ ಅಷ್ಟ ಮಠಗಳ ಸುತ್ತಲೂ ಹದ್ದಿನ ಕಣ್ಣಿಟ್ಟಿದೆ. ಮೋದಿ ಆಗಮನದ ಹಿನ್ನೆಲೆ ಶ್ರೀಕೃಷ್ಣ ಮಠದ ಕನಕನ ಕಿಂಡಿ ಸ್ವರ್ಣ ಖಚಿತ ಕನಕನ ಕಿಂಡಿಯಾಗಿದೆ. ಭಾರತದ ಪ್ರಧಾನಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಉಪಸ್ಥಿತಿಯಲ್ಲಿ ಇದರೊಂದು ವಿಶೇಷ ಕಾರ್ಯಕ್ರಮ. ಭಗವಂತನಿಗೆ ಎಲ್ಲ ಭಕ್ತರು ಸುಮಾರು 1 ಲಕ್ಷಕ್ಕೂ ಮಿಕ್ಕಿ ಭಕ್ತರು ಸೇರಿ ಭಗವಂತನಿಗೆ ಗೀತೆಯ ಸೇವೆಯನ್ನು ಅರ್ಪಣೆ ಮಾಡುವ ಒಂದು ಕಾರ್ಯಕ್ರಮ. ಇದಕ್ಕೆ ಈ ಕಾರ್ಯಕ್ರಮ ಈಗಾಗಲೇ ನಿಶ್ಚಿತವಾಗಿದ್ದು ಇದರಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಭಾಗವಹಿಸಿ ಹಾಗೂ ಇತರ ಗಣ್ಯರ ಸಮ್ಮುಖದಲ್ಲಿ ನಡೆಯಲಿಕ್ಕಿದೆ. ಇನ್ನು ನಾಳೆ ಮೋದಿ ಭೇಟಿ ಹಿನ್ನೆಲೆ ವಾಹನ ಸಂಚಾರದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಕಠಿಣ ಸೂಚನೆಗಳನ್ನು ನೀಡಲಾಗಿದೆ. ಒಟ್ನಲ್ಲಿ ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ನರೇಂದ್ರ ಮೋದಿ ಕೃಷ್ಣಮಠ ಭೇಟಿ ನೀಡಲಿದ್ದಾರೆ. ಪರ್ಯಾಯ ಪುತ್ತಿಗೆ ಮಠದವರು ಬಿರುಸಿನ ತಯಾರಿ ನಡೆಸುತ್ತಿದ್ದಾರೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ. ಪಂಚಶತಮಾನೋತ್ಸವಕ್ಕೆ ಗೋವಾ ರಾಜ್ಯದ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ ಸಜ್ಜಾಗಿದೆ. ಇವತ್ತು ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದ್ದು ನಾಳೆ ಪ್ರಧಾನಿ ಮೋದಿ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗಿ ಮೂರ್ತಿಯನ್ನ ಅನಾವರಣಗೊಳಿಸಲಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಗೋಕರ್ಣ ಪರ್ತಗಾಳಿ ಮಠಕ್ಕೆ ನಾಳೆ ಮೋದಿ ಭೇಟಿ. 77 ಅಡಿಯ ಶ್ರೀರಾಮನ ಬೃಹತ್ ವಿಗ್ರಹ ಉದ್ಘಾಟನೆ. ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ ಗೋವಾ ರಾಜ್ಯದ ಕಾಣಕೋಣದಲ್ಲಿರುವಂತಹ ಪುಣ್ಯಕ್ಷೇತ್ರ. ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯದ ಅತ್ಯಂತ ಪೂಜ್ಯ ಮಠಕ್ಕೆ 550 ವರ್ಷಗಳ ಇತಿಹಾಸ ಇದೆ. 24ನೇ ಯತಿಗಳಾಗಿ ವಿದ್ಯಾಧೀಶ ಶ್ರೀಪಾದ ಒಡೆಯರ್ ಮಠವನ್ನ ಮುನ್ನಡೆಸುತ್ತಿದ್ದಾರೆ. ಮಠದಲ್ಲಿ ಈ ಬಾರಿ ಪಂಚಶತಮಾನೋತ್ಸವ ನಡೆಯಲಿದೆ. ಮಠದಲ್ಲಿ ತಲೆ ಎತ್ತಿರೋ 77 ಅಡಿಯ ರಾಮನ ಪ್ರತಿಮೆಯನ್ನ ನಾಳೆ ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಹೀಗಾಗಿ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಮೋದಿ ಆಗಮನದ ಹಿನ್ನೆಲೆ 1000ಕ್ಕೂ ಅಧಿಕ ಕಾರ್ಮಿಕರು ಮಠದಲ್ಲಿ ನಡೆಯುವ ಕಾರ್ಯಕ್ರಮದ ತಯಾರಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಮಾಡುವ ಉದ್ದೇಶದಿಂದ 550 ಯಜಮಾನರಿಂದ ಹವನವನ್ನ ಮಾಡುವ ಸಂಕಲ್ಪವನ್ನ ಮಾಡಲಾಗಿದೆ. ಅದಲ್ಲದೆ ಅನೇಕ ದೇಶದಿಂದ ಮತ್ತೆ ನಮ್ಮ ಸಮಾಜ ಬಾಂಧವರಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಡೆಯುವ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜ ಬಾಂಧವರು ಹಾಗೂ ಅನೇಕ ನಮ್ಮ ಹಿಂದೂ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳಬೇಕು ಎನ್ನುವುದನ್ನ ನಾವು ಈ ಸಂದರ್ಭದಲ್ಲಿ ನಾವು ಆಮಂತ್ರಣವನ್ನ ನೀಡ್ತಾ ಇದ್ದೇವೆ. ಈಗಾಗಲೇ ಮಠದ ಇಡೀ ಆವರಣವನ್ನ ಬಿಳಿ ಮಾರ್ಬಲ್ನಿಂದ ನವೀಕರಿಸಲಾಗಿದೆ. ಪ್ರವೇಶ ದ್ವಾರಗಳು, ಮಠದ ಒಳ ಆವರಣ, ಜರ್ಮನ್ ಟೆಂಟ್,
ಹೆಲಿಪ್ಯಾಡ್, ಪಾರ್ಕಿಂಗ್ ಹೀಗೆ ಎಲ್ಲೆಡೆ ಕಾಮಗಾರಿ ನಡೆದಿದೆ. ಗೋಡೆಗಳನ್ನ ಸಾಂಪ್ರದಾಯಿಕ ಕಲೆ, ಚಿತ್ರಗಳಿಂದ ಅಲಂಕರಿಸಲಾಗಿದೆ. ಇದರಿಂದ ಇಡೀ ಮಠವು ಅರಮನೆಯಂತೆ ಕಂಗೊಳಿಸುತ್ತಿದೆ. ಇನ್ನು ಮಠದಲ್ಲಿ ಇಂದಿನಿಂದ ವಿಶೇಷ ಹೋಮ ನಡೆಯಲಿದೆ. ಇದಕ್ಕಾಗಿ ಮಠದ ಬಲಭಾಗದಲ್ಲಿ ಬೃಹತ್ ಯಾಗಶಾಲೆಯನ್ನು ನಿರ್ಮಿಸಲಾಗಿದೆ. ಇಂದು ಮಕರ ಲಗ್ನದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ನಡೆಯಲಿದ್ದು, ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮೂರ್ತಿಯನ್ನ ಅನಾವರಣಗೊಳಿಸಲಿದ್ದಾರೆ. ಶ್ರೀರಾಮನ ಆದರ್ಶಗಳನ್ನ ತಲುಪಿಸುವ ಸಲುವಾಗಿ ವಿಗ್ರಹದ ಸುತ್ತ ರಾಮಾಯಣ ಥೀಮ್ ಪಾರ್ಕ್ ಮಾಡಲಾಗ್ತಿದೆ. ಅಗ್ರ ನಾಯಕರು, ಪ್ರಧಾನಿಗಳು ಆದ ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು 28 ನವೆಂಬರ್ ಶುಕ್ರವಾರ ಮಧ್ಯಾಹ್ನ 3:45ಕ್ಕೆ ಪರ್ತಗಾಳಿ ಕ್ಯಾಂಪಸ್ನಲ್ಲಿ ಹೆಲಿಕಾಪ್ಟರ್ ಮೂಲಕ ಬರುವ ಒಂದು ಪ್ರೋಗ್ರಾಂ ಬಂದಿದೆ. ಅವರು ಸಾಧಾರಣ 70 ರಿಂದ 72 ನಿಮಿಷ ನಮ್ಮೊಟ್ಟಿಗೆ ಇದ್ದು 77 ಫೀಟಿನ ಶ್ರೀರಾಮನ ಕಂಚಿನ ಅತಿ ಹೈಟ್ ವಾದ ಮೂರ್ತಿ, ಎತ್ತರದ ಮೂರ್ತಿಯನ್ನು ಅನಾವರಣಗೊಳಿಸಲಿದ್ದಾರೆ. ಒಟ್ನಲ್ಲಿ ಪ್ರಧಾನಿ ಮೋದಿ ಆಗಮನಕ್ಕೆ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ ಸಜ್ಜಾಗಿದೆ. 11 ದಿನ ನಡೆಯಲಿರುವಂತಹ ಕಾರ್ಯಕ್ರಮಕ್ಕೆ ಮೋದಿ ಚಾಲನೆ ನೀಡಲಿದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.